ಚಾಣಕ್ಯನ ನಂಬಿಕೆಗೆ ಮಾರ್ಗದರ್ಶನ. ಇನ್ನೊಬ್ಬರನ್ನು ನಂಬುವ ಮುನ್ನ ಇವುಗಳನ್ನು ಗಮನಿಸಿ ಎಂದಿದ್ದಾರೆ ಚಾಣಕ್ಯ. ನಮ್ಮ ಸುತ್ತಮುತ್ತ ನಂಬಿ ಕೆಟ್ಟವರೇ ಜಾಸ್ತಿ. ನಂಬಿಕೆಗೆ ಮೋಸ ಮಾಡುವ ಜನರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದಾರೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಇತರರನ್ನು ನಂಬುವ ಮುನ್ನ ಈ 4 ರೀತಿಯಲ್ಲಿ ಅವರನ್ನು ಪರೀಕ್ಷಿಸಿ ನಂತರ ನಂಬಬೇಕೆಂದು ಹೇಳಿದ್ದಾರೆ. ನಾವು ಯಾರನ್ನಾದರೂ ನಂಬುವ ಮುನ್ನ ಸಾವಿರಾರು ಬಾರಿ ಸರಿಯಾಗಿ ಯೋಚಿಸಿ ನಂತರ ಅವರನ್ನು ನಂಬಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆಗೆ ಗುರಿಯಾಗಬೇಕಾಗುತ್ತದೆ. ಸರಿಯಾಗಿ ಯೋಚಿಸದೆ ಒಬ್ಬರನ್ನು ನಂಬುವುದು ನಮಗೆ ಹಾನಿಯನ್ನುಂಟು ಮಾಡಬಹುದು. ಈ 4 ಮಾನದಂಡಗಳ ಪ್ರಕಾರ ಪರೀಕ್ಷಿಸಬೇಕು. ಬಳಿಕ ಮಾತ್ರ ಅವರನ್ನು ನಂಬಬೇಕು ಎಂದು ಹೇಳಿದ್ದಾರೆ. ಸರಿಯಾಗಿ ಯೋಚಿಸದೆ ಒಬ್ಬರನ್ನು ನಂಬುವುದು ನಮಗೆ ಹಾನಿಯನ್ನುಂಟು ಮಾಡಬಹುದು. ಇದನ್ನೇ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ವಿವರಿಸಿದ್ದಾರೆ. 1. ತ್ಯಾಗದ ಮನೋಭಾವ. ಆಚಾರ್ಯ ಚಾಣಕ್ಯರು ಇತರರ ಸಂತೋಷಕ್ಕಾಗಿ ತನ್ನ ಸಂತೋಷವನ್ನೇ ತ್ಯಾಗ ಮಾಡುವಂತಹ ವ್ಯಕ್ತಿಯನ್ನು ನಾವು ನಂಬಬಹುದು ಎಂದು ಹೇಳಿದ್ದಾರೆ. ಇಂತಹ ಜನರು ತಮ್ಮ ಸಂತೋಷಕ್ಕಿಂತ ಇತರರ ಸಂತೋಷವೇ ಮುಖ್ಯವೆಂದು ಭಾವಿಸುತ್ತಾರೆ ಹಾಗೂ ಅವರನ್ನು ಸಂತೋಷದಿಂದ ಇರುವಂತೆ ಮಾಡುತ್ತಾರೆ. ಇಂಥವರ ಮನಸ್ಸಿನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಾದ ಅಸೂಯೆ, ಸ್ವಾರ್ಥ ಹುಟ್ಟಿಕೊಳ್ಳುವುದಿಲ್ಲ. 2. ನಡವಳಿಕೆ. ಚಾಣಕ್ಯರು ನ್ಯಾಯಯುತವಾದ ನಡವಳಿಕೆಯುಳ್ಳ ವ್ಯಕ್ತಿಯನ್ನು ಆರಾಮವಾಗಿ ನಂಬಬಹುದು ಎಂದು ಹೇಳಿದ್ದಾರೆ. ನಮ್ರತೆ ಎಂದರೆ ಪ್ರಾಮಾಣಿಕ, ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ಶುದ್ಧತೆಯಾಗಿದೆ. ಇದರರ್ಥ ಎಲ್ಲಾ ರೀತಿಯಲ್ಲೂ ಪ್ರವೀಣನಾಗಿರುವ ಮತ್ತು ಧಾರ್ಮಿಕ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಾವು ಕುರುಡಾಗಿ ನಂಬಬಹುದು ಎಂದು ಚಾಣಕ್ಯರು ತಿಳಿಸಿದ್ದಾರೆ. ಸದ್ಗುಣ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಾವು ಎಂತಹುದೇ ಸಂದರ್ಭದಲ್ಲಿ ನಂಬಬೇಕು. ನಂಬಿಕೆಗೆ ಅರ್ಹತೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಕೋಪ, ಸೋಮಾರಿತನ, ಸ್ವಾರ್ಥ ಮತ್ತು ಅಹಂಕಾರದಂತಹ ಕೆಟ್ಟ ಗುಣಗಳನ್ನು ಹೊಂದಿರುವ ಜನರನ್ನು ಎಂದಿಗೂ ನಂಬಬಾರದು. ಯಾವ ವ್ಯಕ್ತಿ ಸತ್ಯವನ್ನು ಬೆಂಬಲಿಸುತ್ತಾನೋ, ಯಾವ ವ್ಯಕ್ತಿ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಅಪಾರವಾಗಿ ನಂಬಬಹುದು. ಸತ್ಯದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಯು ನಿಮಗೆ ಎಂದಿಗೂ ಮೋಸವನ್ನು ಮಾಡಲು ಸಾಧ್ಯವಿಲ್ಲ ಹಾಗೂ ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳುತ್ತಾರೆ. ಇಂಥವರನ್ನು ನಂಬಿ ನೀವು ಸ್ನೇಹ ಮಾಡಬಹುದು ಅಥವಾ ವ್ಯವಹಾರ ಮಾಡಬಹುದು. 4ನೆಯ ಮಾತು, ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ಯಾವಾಗಲೂ ಬೆಂಬಲಿಸುವ ವ್ಯಕ್ತಿ ನಿಮ್ಮ ನಂಬಿಕೆಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಇಂತಹ ವ್ಯಕ್ತಿಯನ್ನು ನೀವು ನಂಬಬಹುದು. ಅವರ ಗಮನ ಯಾವಾಗಲೂ ತನ್ನ ಕುಟುಂಬವನ್ನು ಹೇಗೆ ಬೆಂಬಲಿಸಬಹುದು ಎಂಬುದರ ಮೇಲೆ ಇರುತ್ತದೆ ಹೊರತು ಇನ್ನೊಬ್ಬರಿಗೆ ಮೋಸ ಮಾಡುವ ಅಥವಾ ಹಾಳು ಮಾಡುವ ಉದ್ದೇಶದಲ್ಲಿ ಇರುವುದಿಲ್ಲ. ನಾವು ಯಾರನ್ನಾದರೂ ನಂಬುವುದಾದರೆ ಆ ವ್ಯಕ್ತಿಯನ್ನು ಈ 4 ರೀತಿಯಲ್ಲಿ ಪರೀಕ್ಷಿಸಿ ನಂತರ ನಂಬಬೇಕು. ಇವರನ್ನು ನಂಬುವುದರಿಂದ ನಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಎದುರಾಗುವುದಿಲ್ಲ ಮತ್ತು ಅವರೊಂದಿಗಿನ ನಂಬಿಕೆಗೂ ಒಂದು ಬೆಲೆಯಿರುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ.